ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದು ಕೆಲವೊಂದು ಬೇಡಿಕೆಗಳನ್ನ ಪ್ರಧಾನಿಯ ಮುಂದಿಟ್ಟಿದ್ದಾರೆ. ಈ ಬೇಡಿಕೆಗಳಿಗೆ ಪ್ರಧಾನಿ ಅಸ್ತು ಎಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮೋದಿ ಡಿಕೆ ಭೇಟಿಯ ಹಿಂದಿರುವಂತಹ ಅಸಲಿ ಕಾರಣ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿಯನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ರಾಜ್ಯದ ಅಭಿವೃದ್ಧಿಯ ಕುರಿತು ಸುದೀರ್ಘ ಮಾತುಕತೆಯನ್ನ ನಡೆಸಿದ್ರು. ಇನ್ನು ಇದೇ ವೇಳೆ ರಾಜ್ಯದ ಪರ 18 ಬೇಡಿಕೆಗಳನ್ನ ಮಂಡಿಸಿ ಅಗತ್ಯ ಅನುದಾನ ನೆರವಿಗೆ ಅನುಮತಿಯನ್ನ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ರು. ಇದರ ಜೊತೆಗೆ ಭಾರತದ ಅಭಿವೃದ್ಧಿಯಲ್ಲಿ ಕರ್ನಾಟಕ ಯಾವಾಗಲೂ ಕೂಡ ಪ್ರಮುಖ ಕೊಡುಗೆಯನ್ನ ನೀಡಿದೆ. ಅಭಿವೃದ್ಧಿಗಾಗಿ ಹಾಗೆ ರಾಜ್ಯದ ಜನರ ಆಕಾಂಕ್ಷೆಗಳನ್ನ ಈಡೇರಿಸೋದಕ್ಕೆ ಕೇಂದ್ರ ಸರ್ಕಾರದೊಟ್ಟಿಗೆ ನಿಕಟವಾಗಿ ಕೆಲಸ ಮಾಡ್ತೀನಿ ಅಂತ ಡಿಕೆಶಿ ಮೋದಿಗೆ ಭರವಸೆ ನೀಡಿದ್ರು. ಇನ್ನು ಡಿಕೆಶಿ ಮಾತಿಗೆ ಮುಂದಿಟ್ಟಂತಹ ಬೇಡಿಕೆಗಳಿಗೆ ಮೋದಿ ಸೂಕ್ತವಾಗಿ ಸ್ಪಂದಿಸಿದ್ರು. ಭದ್ರಾ ಮೇಲ್ದಂಡೆ, ಕೃಷ್ಣಾ ಜಲ ವಿವಾದ, ಕಳಸಾ ಬಂಡೂರಿ ಯೋಜನೆ, ಮಲಪ್ರಭಾ ಘಟಪ್ರಭಾ ಕಾಲುವೆ ಯೋಜನೆ ಸೇರಿದಂತೆ ಇತರೆ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದೇ ವಿನಃ ಬೇರೆ ವಿಶೇಷ ಅನುದಾನಕ್ಕೆ ಡಿಕೆಶಿ ಬೇಡಿಕೆಯನ್ನ ಇಟ್ಟಿಲ್ಲ. ಸೊ ಡಿಕೆಶಿ ಮೋದಿಯನ್ನ ಭೇಟಿಯಾಗಿದ್ದನ್ನ ನೋಡಿದ್ರೆ ಇದೊಂದು ಔಪಚಾರಿಕ ಭೇಟಿಯಾಗಿತ್ತು ಅಷ್ಟೇ. ಈ ಹಿಂದೆ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಂತಹ ಡಿಕೆ ಶಿವಕುಮಾರ್ ಗಣೇಶನ ಪ್ರತಿಮೆಯನ್ನ ನೀಡಿದ್ರು. ನಿನ್ನೆ ಡಿಕೆಶಿ ಬಸವಣ್ಣನವರ ಪ್ರತಿಮೆ ನೀಡಿ ಮೋದಿಗೆ ಗೌರವಿಸಿದ್ರು. ಇದು ಇವರಿಬ್ಬರ ನಡುವೆ ಇರುವಂತಹ ಬಾಂಧವ್ಯವನ್ನ, ಆತ್ಮೀಯತೆಯನ್ನ ತೋರಿಸುತ್ತೆ. ಸೊ ಇವರಿಬ್ಬರ ನಡುವಿನ ಈ ಬಾಂಧವ್ಯ ರಾಜ್ಯದ ಅಭಿವೃದ್ಧಿ ಮೇಲೆ ಪಾಸಿಟಿವ್ ಪರಿಣಾಮ ಬೀರುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.